ಡಾಕ್ಟರ್ ಸುಮಿತ್ರಾ, ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ವಿದ್ಯಾರ್ಥಿಗಳೇ, ಪ್ರಥಮ ವರ್ಷದ ವಿದ್ಯಾರ್ಥಿಗಳು ನಿಮಗೆ ತೆಗೆದುಕೊಳ್ಳುವಂತಹ ಇಂದಿನ ಪಠ್ಯಕ್ರಮದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ ಪ್ರಥಮ ವರ್ಷದ ಬಿ ಎ ವಿದ್ಯಾರ್ಥಿಗಳಿಗೆ ಒಂದು ಕೋರ್ಸ್ ಒನ್ನಲ್ಲಿ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕ್ರಿಸ್ತಶಕ 1526ರವರೆಗೆ ನಿಮಗೆ ತೆಗೆದುಕೊಳ್ಳುವಂತಹ ಒಂದು ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ನಿಮ್ಮ ಎಷ್ಟು ಬ್ಲಾಕ್ಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ 6 ಮತ್ತು 12 ತನಕ ನಿಮಗೆ ಬ್ಲಾಕ್ಗಳನ್ನು ಕಂಟಿನ್ಯೂಸ್ ಆಗಿ ಅಥವಾ 12 ಘಟಕಗಳ ಬಗ್ಗೆ ನಿಮಗೆ ತಿಳಿಯಲು ಪಡಿಸ್ತೇನೆ. ಮೊದಲಿಗೆ ನಾವು ಬ್ಲಾಕ್ 1ರ ಪರಿಚಯದ ಜೊತೆಗೆ ನಾವು ಮಾಡಿಕೊಳ್ಳೋಣ. ಬ್ಲಾಕ್ 1ರಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು ಏನು? ಬ್ಲಾಕ್ 1ರಲ್ಲಿ ಇತಿಹಾಸದ ಪೂರ್ವಕಾಲದಲ್ಲಿ ಇರ್ತಕ್ಕಂತಹ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಇತಿಹಾಸದ ಆಕಾರಗಳು ಯಾವ್ಯಾವು ಅಥವಾ ಆಧಾರಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ. ಒಂದು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಆಧಾರಗಳಿಲ್ಲದೆ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಇತಿಹಾಸದ ಮೂಲ ಚರಿತ್ರೆಯ ಅಧ್ಯಯನ ಮತ್ತು ರಚನೆ, ಈ ಮೂಲಾಧಾರಗಳನ್ನು ಅಧ್ಯಯನ ಮಾಡಬೇಕಾದ್ರೆ ನಮಗೆ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಎಂಬುದಾಗಿ ನಾವು ತಿಳಿಯಲ್ಪಡಬೇಕು. ಉದಾಹರಣೆಗೆ, ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದಂತಹ ಆಲ್ಬರೂನಿ ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿ ಪ್ರಾಚೀನ ಭಾರತೀಯರಿಗೆ ಈ ಐತಿಹಾಸಿಕ ಪ್ರಜ್ಞೆ ಇರಲಿಲ್ಲ ಎಂಬ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಆಧಾರಗಳ ಬಗ್ಗೆ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಭಾರತಕ್ಕೆ ಭೇಟಿ ನೀಡಿದಂತಹ ಆಲ್ಬರೂನಿ ತನ್ನದೇ ಆದಂತಹ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆ ಪ್ರಾಚೀನ ಕಾಲದಲ್ಲಿ ಇರಲಿಲ್ಲ ಎಂಬ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ನಾವು ಆಧಾರಗಳು ಅಂದರೆ ಏನು, ಆಧಾರಗಳಿಂದ ಏನನ್ನ ತಿಳ್ಕೊತೀವಿ ಅನ್ನೋ ವಿಚಾರವನ್ನು ಇಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ತಿಳಿಯಪಡಿಸ್ತೇನೆ. ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಇದರ ಒಂದು ಅಧ್ಯಯನವನ್ನು ನಾವು ನೋಡಿದಾಗ ನಿಮಗೆ ಕೇಳ್ತಾರೆ, ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಲು ಇರ್ತಕ್ಕಂತಹ ಆಧಾರಗಳನ್ನು ವಿವರಿಸಿ. ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದ ಆಧಾರಗಳನ್ನು ವಿವರಿಸಿ ಅಂತ ಕೇಳಿದಾಗ ನಾನು ಈಗ ಒಂದೊಂದಾಗಿ ನಿಮಗೆ ವಿವರಿಸ್ತಾ ಹೋಗ್ತೇನೆ. ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇತಿಹಾಸದಲ್ಲಿ ಆಧಾರಗಳನ್ನು ನಾವು 2 ಭಾಗಗಳಾಗಿ ಕಾಣ್ತೇವೆ. ಒಂದು ಸಾಹಿತ್ಯಾತ್ಮಕ ಆಧಾರ, ಒಂದೊಂದು ಬರವಣಿಗೆ ಇಲ್ಲದ ಆಧಾರವನ್ನು ನಾವು ಕಾಣ್ತೀವಿ. ಅಂದರೆ ಪುರಾತತ್ವ ಶಾಸ್ತ್ರದ ಆಧಾರಗಳು. ಸಾಹಿತ್ಯ ಆಧಾರಗಳು ಅಂದಾಗ ಬರವಣಿಗೆ ರೂಪದಲ್ಲಿ ಬರೆಯುವಂಥದ್ದು. ಪುರಾತತ್ವ ಆಧಾರಗಳು ಅಂದಾಗ ನಿಮಗೆ ಭೂ ಸಂಶೋಧನೆ ಆಗಿರ್ಬೋದು, ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಇವುಗಳ ಇತಿಹಾಸವನ್ನು ತಿಳಿಯುವುದರ ಮೂಲಕವಾಗಿ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಸಹಾಯಕವಾದಂಥ ಅಂಶಗಳನ್ನು ನಾವು ಕಾಣ್ತೇವೆ. ಇದೆಲ್ಲವೂ ಕೂಡ ಭಾರತದ ಆದಿಮಾನವ ಜನಾಂಗದಿಂದ ಹಿಡಿದು ಅವರ ಜೀವನವನ್ನು ಅರಿಯಲು ಉಪಯೋಗಿಸುವಂತಹ ಶೋಧನೆಯೇ ಪ್ರಧಾನವಾದಂತಹ ಅಂಶಗಳನ್ನು ಹೊರತರುವಂಥದ್ದು. ಈ ಪ್ರಾಕ್ತನ ಆಧಾರಗಳು 12ನೇ ಶತಮಾನದವರೆಗೂ ಕೂಡ ಶಿಲಾಸ್ತರಗಳವರೆಗೆ ವ್ಯಾಪಿಸಿರುವಂಥದ್ದನ್ನು ಕೂಡ ನಾವು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಸರ್ ವಿಲಿಯಂ ಜೋನ್ಸ್ ರವರು ಕ್ರಿಸ್ತಶಕ 1784ರಲ್ಲಿ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂಬುದನ್ನು ಅದರಲ್ಲಿ ಬರೆದಂತಹ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಯಾತಕ್ಕಾಗಿ ಸ್ಥಾಪನೆಯನ್ನು ಮಾಡ್ತಾರೆ ಅಂದರೆ, ಸಾಹಿತ್ಯ ಆಧಾರಗಳನ್ನು, ಪುರಾತತ್ವ ಆಧಾರಗಳನ್ನು ಸಂಗ್ರಹಿಸುವಂಥ ಸಂದರ್ಭದಲ್ಲಿ ಬೇಕಾಗುವಂಥ ಸವಲತ್ತುಗಳನ್ನು ಅಲ್ಲಿ ಸಂಗ್ರಹಿಸುವುದಕ್ಕಾಗಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾರೆ. ಯಾರು? ಸರ್ ವಿಲಿಯಂ ಜೋನ್ಸ್. ಎಷ್ಟರಲ್ಲಿ? 1784ರಲ್ಲಿ. ಇದರಿಂದ ಬಂಗಾಳದಲ್ಲಿ ಭಾರತೀಯ ಪುರಾತನ ಶಿಲಾಶಾಸನಗಳ ಅಥವಾ ಅವಶೇಷಗಳ ಅಧ್ಯಯನ ಪ್ರಾರಂಭವಾದಂಥ ಒಂದು ಸಂದರ್ಭವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಂದಿನ ಸಂದರ್ಭದಲ್ಲಿ ಲಾರ್ಡ್ ವೈಸರಾಯ್ ಆಗಿದ್ದಂಥ ಲಾರ್ಡ್ ಕರ್ಜನ್ ಕ್ರಿಸ್ತಶಕ 1899ರಲ್ಲಿ ವೈಸರಾಯ್ ಆಗಿದ್ದು ಭಾರತೀಯ ಪುರಾತತ್ವ ಚರಿತ್ರೆಯಲ್ಲಿ ಒಂದು ನೂತನವಾದಂಥ ಯುಗ ಆರಂಭ ಆಗೋದಕ್ಕೆ ಕಾರಣಕರ್ತರಾದಂಥ ಅಂಶವನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಕ್ರಿಸ್ತಶಕ 1906ರಲ್ಲಿ ತಿಳಿಯಪಡಿಸೋದೇನೆಂದರೆ, ಬ್ರಿಟಿಷ್ ಸರ್ಕಾರ ಕೇಂದ್ರ ಪುರಾತತ್ವ ಇಲಾಖೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಕೇಂದ್ರ ಪುರಾತತ್ವ ಶಾಸ್ತ್ರ ಇಲಾಖೆಯನ್ನು ಸ್ಥಾಪಿಸಿ ಸರ್ ಜಾನ್ ಮಾರ್ಷಲ್ ರವರಿಗೆ
ಈ ಒಂದು ವಿಚಾರವನ್ನು ತಿಳಿಸುವಂತಹ ಅಥವಾ ಪ್ರಯತ್ನವನ್ನು ಮಾಡುವಂತಹ ನಿಟ್ಟಿನಲ್ಲಿ ಸರ್ಜನ್ ಮಾರ್ಷಲ್ ರವರು ಕೂಡ ತಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಈ ವಿಚಾರದಲ್ಲಿ ಹೊಂದಿರ್ತಾರೆ. ಆಧಾರಗಳನ್ನು ಗುರುತಿಸುವಂಥ ಮಟ್ಟಿಗೆ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಎಂಬ ಒಂದು ಸಂಸ್ಕೃತಿಯನ್ನು ಸಾರುವಂಥ ನಿಟ್ಟಿನಲ್ಲಿ ಸರ್ಜನ್ ಮಾರ್ಷಲ್ ರವರ ಪಾತ್ರವು ಕೂಡ ಬಹಳ ಮುಖ್ಯವಾದಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಅನೇಕ ಅಂಶಗಳನ್ನು ನಾವು ಗುರುತಿಸ್ತೇವೆ. ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ದೇಶೀಯ ಬರವಣಿಗೆಯ ಒಂದು ಅಂಶವನ್ನು ನಾವು ನೋಡಿದಾಗ ಸಾಹಿತ್ಯಾತ್ಮಕ ಆಧಾರಗಳನ್ನು ನಾವು ಎರಡು ರೂಪದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸಾಹಿತ್ಯಾತ್ಮಕ ಆಧಾರಗಳನ್ನು ಎರಡು ರೀತಿಯಲ್ಲಿ ನಾವು ಕಾಣ್ತೇವೆ. ಬರವಣಿಗೆಯ ರೂಪ, ಮತ್ತೊಂದು ಪುರಾತತ್ವ ರೂಪವನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗಿರುವಂಥದ್ದನ್ನು ನಾವು ಗುರುತಿಸ್ತೇವೆ. ನಮಗೆ ಮೊದಲಿಗೆ ಏನಪ್ಪಾ ಅಂತ ಹೇಳಿದ್ರೆ, ಸಾಹಿತ್ಯ ಆಧಾರಗಳ ಒಂದು ಪರಿಚಯವನ್ನ ಮಾಡ್ಕೊಳ್ಳೋಣ. ಸಾಹಿತ್ಯ ಆಧಾರಗಳ ಪರಿಚಯವನ್ನ ನೋಡುವಂಥದ್ದು. ಏನಪ್ಪಾ ಸಾಹಿತ್ಯ ಆಧಾರಗಳ ವೀಕ್ಷಣೆ ಏನು ಸಂಬಂಧಪಟ್ಟಿದೆ ನಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದೇ. ಯಾವುದೇ ದೇಶ, ಒಂದೇ ದೇಶ ಅಲ್ಲ, ಯಾವುದೇ ದೇಶವನ್ನ ನಾವು ಅಧ್ಯಯನ ಮಾಡಬೇಕಾದ್ರೆ, ಯಾವುದೇ ಒಂದು ದೇಶವನ್ನು ಅಧ್ಯಯನ ಮಾಡಬೇಕಾದ್ರೆ ಇತಿಹಾಸಕಾರನಿಗೆ ಬೇಕಾಗಿರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ದಾಖಲೆಗಳು ಅತ್ಯವಶ್ಯಕವಾಗಿರುವಂಥದ್ದು, ಆಧಾರಗಳು ಅತ್ಯವಶ್ಯಕವಾಗಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅಧ್ಯಯನವನ್ನು ರಚನೆ ಮಾಡಿ ಇತಿಹಾಸದ ರಚನೆಗೆ ಬೇಕಾಗುವಂತಹ ಸಲಕರಣೆಗಳನ್ನು ಸಿಗುವಂತಹ ಸಂದರ್ಭವನ್ನು ನಾವು ಗುರುತಿಸುವಂತಹ ಪ್ರಯತ್ನವನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಕಾಣ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂತಹ ಬರವಣಿಗೆ ಆಧಾರಗಳನ್ನು 1.5.2 ನಾವು ನೋಡಿದಾಗ 1.5 ಅಲ್ಲಿ ಭೂ ಸಂಶೋಧನೆ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಬರವಣಿಗೆಯ ರೂಪವನ್ನ ನಾವು ನೋಡೋದಾದ್ರೆ ಇತಿಹಾಸದ ಪುನರ್ರಚನೆಗೆ ಬೇಕಾಗಿರುವಂತಹ ಆಧಾರಗಳನ್ನ ನಾವು ಎರಡು ರೀತಿಯಲ್ಲಿ ವಿಂಗಡಿಸ್ತೇವೆ. ಅದು ಯಾವುದು? ದೇಶೀಯ ಆಧಾರ, ಮತ್ತೊಂದು ವಿದೇಶೀಯ ಆಧಾರ ಅಂತೇಳಿ. ಅದೇ ರೀತಿಯಾಗಿ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಪ್ರಾಕ್ತನ ಶಾಸ್ತ್ರದ ಆಧಾರಗಳು. ಪ್ರಾಕ್ತನ ಶಾಸ್ತ್ರದ ಆಧಾರಗಳಲ್ಲಿ 4 ವಿಧಗಳಾಗಿ ನಾವು ಅಧ್ಯಯನ ಮಾಡ್ತೇವೆ. ಅದರಲ್ಲಿ ಭೂ ಸಂಶೋಧನೆ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ಹೀಗೆ ಇತಿಹಾಸದ ಅಧ್ಯಯನ ಮಾಡಬೇಕಾದ್ರೆ 2 ಭಾಗಗಳು ಅಂತ ಹೇಳಿದೆ. ಮೊದಲಿಗೆ ದೇಶೀಯ ಆಧಾರ, ಮತ್ತೊಂದು ಪುರಾತತ್ವ ಆಧಾರ. ದೇಶೀಯ ಆಧಾರದಲ್ಲಿ ಎಷ್ಟು ವಿಧ? 2 ವಿಧ. ಅದರಲ್ಲಿ ಯಾವುದು? ದೇಶೀಯ ಆಧಾರದಲ್ಲಿ ಮೊದಲನೇದಾಗಿ ನಾವು ಸಾಹಿತ್ಯಾತ್ಮಕ ಆಧಾರಗಳನ್ನು 2 ರೀತಿಯಲ್ಲಿ ಗುರುತಿಸ್ತೇವೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ದೇಶೀಯ ಆಧಾರ ಮತ್ತು ಬರವಣಿಗೆಯ ಆಧಾರ. ಮತ್ತೊಂದು ಪಾಯಿಂಟ್ಗೆ ನಾವು ಬಂದಾಗ ಪ್ರಾಕ್ತನ ಆಧಾರಗಳನ್ನು 4 ವಿಧಗಳಾಗಿ ಗುರುತಿಸ್ತೇವೆ. ಈಗಾಗಲೇ ನಾನು ಹೇಳಿದಾಗೆ ಭೂ ಸಂಶೋಧನೆ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ಮೊದಲಿಗೆ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ಬರವಣಿಗೆ ಆಧಾರಗಳ ಬಗ್ಗೆ ನಾವು ನೋಡಿದಾಗ ದೇಶೀಯ ಬರವಣಿಗೆಗಳನ್ನು ಅನೇಕ ದೇಶೀಯ ರಾಜರು ಅಥವಾ ವಿದ್ವಾಂಸರುಗಳು ರಾಜರ ಆಸ್ಥಾನದಲ್ಲಿದ್ದುಕೊಂಡೇ ಬರೆಯುವಂತಹ ಬರವಣಿಗೆಗಳು, ಅಂದರೆ ಲಿಖಿತ ರೂಪದಲ್ಲಿ ದೊರಕಿರುವಂತಹ ಅಂಶಗಳನ್ನು ನಾವು ದೇಶೀಯ ಬರವಣಿಗೆಗಳು ಅಥವಾ ಲಿಖಿತ ಬರವಣಿಗೆಗಳು ಅಂತೇಳಿ ಕರೆಯುವಂಥದ್ದು. ದೇಶೀಯ ಬರವಣಿಗೆಗಳಲ್ಲಿ ನಾವು ಯಾವುದನ್ನು ಗುರುತಿಸ್ತೀವಿ ಅಂತ ಹೇಳಿದಾಗ ಧಾರ್ಮಿಕ ಸ್ಥಿತಿಯನ್ನು ಗುರುತಿಸ್ತೇವೆ, ಐತಿಹಾಸಿಕ ಸ್ಥಿತಿಯನ್ನು ಗುರುತಿಸ್ತೇವೆ, ಐತಿಹಾಸಿಕ ಗ್ರಂಥಗಳ ಬಗ್ಗೆ ನಾವು ತಿಳ್ಕೊತೇವೆ. ಮೊದಲಿಗೆ ನಾವು ಋಗ್ವೇದ ಕಾಲದಲ್ಲಿ ಬರೆದಂತಹ ಒಂದು ಮೊಟ್ಟ ಮೊದಲ ಬರವಣಿಗೆಯನ್ನು ಗುರುತಿಸುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಋಗ್ವೇದ ಕಾಲದಲ್ಲಿ ಬರೆದಿರುವಂತಹ ಬರವಣಿಗೆ ಆಧಾರಗಳು. ನಂತರ ಅದೇ ರೀತಿಯಾಗಿ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಹೀಗೆ ಹಲವಾರು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಈ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಹಾಗೆ ಮಹಾಭಾರತ, ಮಹಾಕಾವ್ಯಗಳಾದಂತಹ ಮಹಾಭಾರತ ಮತ್ತು ರಾಮಾಯಣ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಆ ಕಾಲಕ್ಕೆ ಸಂಬಂಧಪಟ್ಟಂತಹ, ಆ ಕಾಲಕ್ಕೆ ರಾಮಾಯಣ ಮತ್ತು ಮಹಾಭಾರತ ಆ ಕಾಲಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತವೆ. ರಾಮಾಯಣ ಬಂದಾಗ ರಾಮಾಯಣದಲ್ಲಿ ನಾವು ತಿಳಿಯುವಂಥದ್ದು ಅವರ ಒಂದು ಚರಿತ್ರೆಯನ್ನು, ರಾಮಾಯಣ ಮತ್ತು ಮಹಾಭಾರತದಲ್ಲಿ ಆದಂತಹ ಘಟನಾವಳಿಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಂಡು ಆ ಮೂಲಕ ನಾವು ಇತಿಹಾಸದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಅದರಲ್ಲಿಯೂ ಸಹ ಅಲ್ಲಿನ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಆ ಸಾಮಾಜಿಕ ಸ್ಥಿತಿ ಅಂದಾಗ ಜಾತಿ, ಧರ್ಮ, ಮತ್ತೆ ಅವರು ಹಾಕಿಕೊಳ್ಳುವಂತಹ ಉಡುಗೆ ತೊಡುಗೆಗಳು, ಆಚಾರ ವಿಚಾರಗಳು, ಕುಟುಂಬಗಳು, ಇವುಗಳ ಪದ್ಧತಿಗಳನ್ನು ನಾವು ತಿಳ್ಕೊತೇವೆ. ಅದೇ ರೀತಿ ಮತ್ತೊಂದು ಪಾಯಿಂಟ್ಗೆ ಬಂದಾಗ ಧಾರ್ಮಿಕ ಸ್ಥಿತಿ, ಧರ್ಮಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಯನ್ನು ತಿಳಿಯುವಂಥದ್ದು. ರಾಜಕೀಯ ವ್ಯವಸ್ಥೆ ಅಂತ ಹೇಳಿದಾಗ ಹಂತ ಹಂತವಾಗಿ ಯಾರ ಕಾಲದಲ್ಲಿ ರಾಜರುಗಳು ಬಂದರು, ಅವರ ಕಾಲದ ಒಂದು ಚರಿತ್ರೆ ಏನು, ರಾಜಕೀಯ ಚರಿತ್ರೆ ಏನು, ಯಾರು ಆಳ್ವಿಕೆ ಮಾಡಿದ್ರು, ಅವರ ಜೀವನ ಶೈಲಿ ಏನು ಎಂಬುದರ ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಅಂದಿನ ಕಾಲದ ಭೌಗೋಳಿಕ ವ್ಯವಸ್ಥೆ ಹೇಗಿತ್ತು, ಅಲ್ಲಿನ ವಾತಾವರಣ ಹೇಗಿತ್ತು, ಮಣ್ಣಿನ ಗುಣಗಳು ಹೇಗಿತ್ತು,
ವಾಯುಗುಣಗಳ ಒಂದು ವ್ಯತ್ಯಾಸಗಳು ಯಾವ ರೀತಿ ಇತ್ತು, ಆ ವಾತಾವರಣದಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೂಡ ನಾವು ಆಧಾರವನ್ನಾಗಿಟ್ಟುಕೊಂಡು ನಾವು ಅಧ್ಯಯನ ಮಾಡುವಂತಹ ಅಂಶವನ್ನ ನಾವು ಗುರುತಿಸ್ತೇವೆ. ಅದೇ ರೀತಿಯಾಗಿ ಮಹಾಭಾರತ ಮತ್ತು ಮಹಾಕಾವ್ಯಗಳ ಪರಿಚಯವನ್ನು ನಾವು ಮಾಡಿಕೊಂಡಾಗ ಭಾರತೀಯ ಸಂಸ್ಕೃತಿಯ ಬಗ್ಗೆ ತಿಳಿಯುವಂಥದ್ದು, ಅವರಲ್ಲಿ ಧಾರ್ಮಿಕ ಮತ್ತು ತತ್ವಜ್ಞಾನದ ಮಾಹಿತಿಗಳನ್ನು ತಿಳಿಯುವಂಥ ಅಮೂಲಾಗ್ರವಾದಂಥ ಒಂದು ಸತ್ಯತೆಯನ್ನು ತಿಳಿಯುವಂಥ ಕೆಲಸವನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಸಂಗೀತ, ನೃತ್ಯ ಕಲೆ, ವಾಸ್ತುಶಿಲ್ಪ, ಲಲಿತ ಕಲೆ ಮತ್ತು ಇವುಗಳ ಮಾಹಿತಿಯ ಬಗ್ಗೆ ಈ ಆಧಾರಗಳ ಮೂಲಕ, ದೇಶೀಯ ಬರವಣಿಗೆಗಳ ಮೂಲಕ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಪುರಾಣಗಳಿಗೆ ಬಂದಾಗ ಕಟ್ಟುಕತೆಗಳು, ಅಲ್ಲಿ ಇರುವಂತಹ ಐತಿಹಾಸಿಕ ಮಾಹಿತಿಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದು. ಪ್ರಸಿದ್ಧರಾದಂತಹ ವ್ಯಾಸಮುನಿಗಳು ಬರೆದಿರುವಂತಹ ಕೃತಿಗಳು, ದೊಡ್ಡ ಪುರಾಣಗಳು ಮತ್ತು ಸಣ್ಣ ಪುರಾಣಗಳು, ಮಹಾಭಾರತವನ್ನು ಬರೆಯುವಂತಹ ಮುನ್ನ ಬರೆದಂತಹ ಕೃತಿಗಳು, ಇವೆಲ್ಲವೂ ಕೂಡ ಪ್ರಮುಖವಾದಂಥದ್ದು. ಅದರಲ್ಲಿ ಕೂಡ ವಾಯುಪುರಾಣ, ವಿಷ್ಣು ಪುರಾಣ, ಭವಿಷ್ಯ ಪುರಾಣ, ಪದ್ಮ ಪುರಾಣಗಳು ಮೊದಲಾದ ಪವಿತ್ರವಾದಂತಹ ಪ್ರಸಿದ್ಧವಾದಂತಹ ಗ್ರಂಥಗಳು, ಅನೇಕ ಗ್ರಂಥಗಳ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಿದೆ. ಹಾಗೆಯೇ ನಾವು ನಂದರ ಕಾಲದ್ದು, ಮೌರ್ಯರ ಕಾಲದ್ದು, ಇಲ್ಲಿ ಅನೇಕ ಅಂಶಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. ದೇಶೀಯ ಬರವಣಿಗೆಯಲ್ಲಿ ಮತ್ತೊಂದು ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ. ಇದಕ್ಕೆ ಸಂಬಂಧಪಟ್ಟ ಗ್ರಂಥಗಳು ಕೂಡ ನಾವು ನೋಡ್ತೇವೆ. ಅದರಲ್ಲೂ ಕೂಡ ಪಾಳಿ ಭಾಷೆಯಲ್ಲಿ ಬರೆದಿರುವಂತಹ ಸ್ಥಿತ್ತು ಪೀಠಕ, ವಿನಯ ಪೀಠಕ, ಅಭಿಧಮ್ಯ ಪೀಠಕ ಅಂತೇಳಿ 3 ಅಂಶಗಳನ್ನು ಗುರುತಿಸುವಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಪೀಠಕಗಳನ್ನು ಅಧ್ಯಯನ ಮಾಡೋದ್ರಿಂದ ಅಂದಿನ ಭಾರತದ ಕಾಲದಲ್ಲಿ ಇದ್ದಂತಹ ಧಾರ್ಮಿಕ ವ್ಯವಸ್ಥೆಯ ಪರಿಚಯವನ್ನ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದು. ಹೀಗೆ ಅನೇಕ ಉತ್ತಮವಾದಂತಹ ಐತಿಹಾಸಿಕ ಗ್ರಂಥಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದನ್ನ ನಾವು ತಿಳಿಯುವುದಕ್ಕೆ ಸಾಧ್ಯ ಆಗುತ್ತೆ. ಅನೇಕ ಗ್ರಂಥಗಳು ಅಂದಿನ ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ಆರ್ಥಿಕ ವ್ಯವಸ್ಥೆ ಸ್ಥಿತಿಗತಿಗಳು ಇವೆಲ್ಲವನ್ನ ತಿಳಿಯುವಂಥ ಪ್ರಯತ್ನವನ್ನ ಈ ಆಧಾರಗಳ ಮೂಲಕ ನಾವು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ಆಧಾರಗಳು? ದೇಶೀಯ ಬರವಣಿಗೆಯ ಆಧಾರಗಳ ಮೂಲಕ ಏನನ್ನ ನೀವು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಈ ಎಲ್ಲ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಪುರಾಣಗಳಾಗಿರ್ಬೋದು, ಪೀಠಕಗಳ ಬಗ್ಗೆ ಆಗಿರ್ಬೋದು, ಜೈನ ಧರ್ಮ, ಬೌದ್ಧ ಧರ್ಮ ಆಗಿರ್ಬೋದು, ಅನೇಕ ರಾಮಾಯಣ ಮತ್ತು ಮಹಾಭಾರತದಲ್ಲಿ ನಡೆದಂಥ ಅನೇಕ ಘಟನಾವಳಿಗಳ ಒಂದು ಪರಿಚಯ ಕೂಡ ಆಗಿರ್ಬೋದು. ಇವೆಲ್ಲವೂ ಕೂಡ ಪ್ರಮುಖವಾದಂಥ ಅಂಶಗಳನ್ನ ಬೆಳಕಿಗೆ ಚೆಲ್ಲುವಂಥ ಕೆಲಸವನ್ನ ಮಾಡ್ತವೆ. ಅದೇ ರೀತಿಯಾಗಿ ಭಾರತದಲ್ಲಿ ರಾಜರು ತಮ್ಮ ಆಸ್ಥಾನದಲ್ಲಿ ಅನೇಕ ಕವಿಗಳಿಗೆ ಆಶ್ರಯವನ್ನು ನೀಡಿ ಅವರಿಗೆ ಪೋಷಣೆಯನ್ನ ಮಾಡ್ತಾ ಅವರು ಬರೆದಿರುವಂತಹ ಕೃತಿಗಳು ಕೂಡ ಬಹಳ ಮುಖ್ಯವಾಗಿ ಪಾತ್ರವನ್ನು ನಿರ್ವಹಿಸ್ತವೆ. ವಿದ್ವಾಂಸರು ರಾಜನ ಆ ಒಂದು ಸಾಧನೆಯ ಬಗ್ಗೆ ತಮ್ಮ ಗ್ರಂಥಗಳಲ್ಲಿ ಬರೆಯುವಂಥದ್ದು. ಅಂದಿನ ಕಾಲದಲ್ಲಿ ಹೊಗಳುವಂಥ ವಿಷಯಗಳು ಕೂಡ ಇದ್ರು. ಎಷ್ಟು ಸತ್ಯವೋ ಎಷ್ಟು ಅಸತ್ಯವೋ ಗೊತ್ತಿಲ್ಲ, ಆದರೂ ಕೂಡ ರಾಜರ ಆಸ್ಥಾನದಲ್ಲಿ ಇದ್ದಂತಹ ಅಂಶಗಳನ್ನ ಗುರುತಿಸಿ ಅವರ ಸಾಧನೆಯ ಬಗ್ಗೆ, ಅವರ ಆಸ್ಥಾನದ ವೈಚಾರಿಕತೆಯ ಬಗ್ಗೆ ಎಲ್ಲ ಅಂಶಗಳನ್ನ ಕ್ರೋಢೀಕರಣವನ್ನು ಮಾಡಿಕೊಂಡು ಆಸ್ಥಾನದಲ್ಲಿ ಆಶ್ರಯವನ್ನು ಪಡ್ಕೊಂಡು ಅವರು ಕೃತಿಗಳನ್ನು ರಚನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಮತ್ತೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಬಾಣನ ಹರ್ಷಚರಿತೆ. ಇದು ಕೂಡ ಪ್ರಮುಖವಾದಂತಹ ಒಂದು ಪಾತ್ರವನ್ನ ನಿರ್ವಹಿಸುವಂಥದ್ದು. ಅದೇ ರೀತಿ ರನ್ನನ ಗದಾಯುದ್ಧ, ಮತ್ತೆ ಕಲ್ಲಣ್ಣನ ರಾಜತರಂಗಿಣಿ, ಮತ್ತೆ ಅದೇ ರೀತಿಯಾಗಿ ಚಾಂದ್ ಬರ್ದಾಯಿ ಬರೆದಿರುವಂತಹ ಪೃಥ್ವಿರಾಜ್ ಚರಿತೆ, ಅನೇಕ ಕೃತಿಗಳು ಈ ಪ್ರಮುಖವಾದಂತಹ ಇತಿಹಾಸವನ್ನ ಅಥವಾ ಭಾರತದ ಇತಿಹಾಸದಲ್ಲಿ ಬೆಳಕನ್ನು ಚೆಲ್ಲುವಂತಹ ಪ್ರಮುಖ ಪಾತ್ರವನ್ನು ನಿರ್ವಹಿಸಿವೆ. ಹರ್ಷನ ಬಾಣಚರಿತೆ ಹರ್ಷವರ್ಧನ ಜೀವನ ಮತ್ತು ಸಾಧನೆಯನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು. ಹೀಗೆ ಅನೇಕ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಕಲಾ ವೈವಿಧ್ಯತೆಯನ್ನು ತಿಳಿಸುವಂತಹ ಪ್ರಯತ್ನವನ್ನ ಅಂದಿನ ಕಾಲದ ರಾಜರ ಆಸ್ಥಾನದಲ್ಲಿದ್ದಂತಹ ಕವಿಗಳು ತಮ್ಮದೇ ಆದಂತಹ ಒಂದು ಪರಿಚಯ ಮತ್ತು ಅವರ ರಾಜನನ್ನು ಹೊಗಳುವಂತಹ ಕೆಲವೊಂದು ವಿಚಾರಗಳನ್ನ ಅವರ ಗ್ರಂಥದಲ್ಲಿ ರಚನೆ ಮಾಡಿರುವಂಥದ್ದು ಕೂಡ ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಅವರ ಒಂದು ಸಾರಾಂಶವನ್ನು ತಿಳಿಯುವುದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಅದೇ ರೀತಿಯಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ ಪ್ರಮುಖವಾದಂಥದ್ದು, ಕಲ್ಲಣ್ಣನ ರಾಜತರಂಗಿಣಿ ಐತಿಹಾಸಿಕ ಗ್ರಂಥ, ಮತ್ತೆ ಇವೆಲ್ಲವೂ ಕೂಡ ಪ್ರಮುಖ ಪಾತ್ರವನ್ನ ನಿರ್ವಹಿಸುವಂಥದ್ದನ್ನ ನಾವು ಕಾಣ್ತೇವೆ. ರಾಜ ಮತ್ತು ಅವನ ಮಂತ್ರಿ ಪರಿಷತ್ತು ಯಾವ ರೀತಿ ತಮ್ಮ ಆಡಳಿತ ಇಲಾಖೆಯಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಎಂಬುದನ್ನ ತಿಳಿಸುವಂತಹ ಪ್ರಯತ್ನವನ್ನ ಕೃತಿ ಮಾಡಿರುವಂಥದ್ದು. ಅದೇ ರೀತಿಯ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಟ್ಟಿರುವಂಥದ್ದು, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ, ರಾಜಕೀಯ ವ್ಯವಸ್ಥೆ ಬಗ್ಗೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ಪ್ರಾಚೀನ ಭಾರತದ ಇತಿಹಾಸದ ಚಿತ್ರಣವನ್ನು ತಿಳಿಯಬೇಕಾದ್ರೆ ದೇಶೀಯ ಆಧಾರಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂಥದ್ದನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸಾಹಿತ್ಯ ಆಧಾರಗಳಲ್ಲಿ ನೀವು ದೇಶೀಯ ಆಧಾರಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ತಿಳ್ಕೊಂಡ್ರಿ. ನಂತರ ದೇಶೀಯ ಆಧಾರಗಳಲ್ಲಿ 2ನೇ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ವಿದೇಶಿಯರ ಬರವಣಿಗೆ.
ಪ್ರಮುಖವಾದಂಥದ್ದು. ವಿದೇಶಿಯರ ಬರವಣಿಗೆ ಕೂಡ ಅತ್ಯಂತ ಬಹಳ ಮುಖ್ಯವಾದಂಥ ಅಂಶ. ಅಂದಿನ ಕಾಲದಲ್ಲಿ ಅನೇಕ ವರ್ತಕರು, ದಾಳಿಕೋರರು ಪ್ರಮುಖವಾಗಿ ಭಾರತವನ್ನು ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಹೋಗಿರುವಂಥದ್ದು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಹುಯಾನ್ ಸಾಂಗನು ಬರೆದಿರುವಂತಹ ಸಿಯುಕಿ ಗ್ರಂಥ, ಹುಯಾನ್ ಸಾಂಗನು ಬರೆದಿರುವಂತಹ ವಿದೇಶಿ ಪ್ರವಾಸಿಗ ಚೀನಾದ ಯಾತ್ರಿಕನಾದಂಥ ಹುಯಾನ್ ಸಾಂಗನು ಬರೆದಿರುವಂತಹ ಸಿಯುಕಿ ಗ್ರಂಥವು ಕೂಡ ಬಹಳ ಮುಖ್ಯವಾದಂಥದ್ದು. ಮತ್ತೆ ಭಾರತಕ್ಕೆ ಭೇಟಿ ನೀಡಿದಂಥ ಹೆರೋಡೋಟಸ್, ಹೀಗೆ ಹಲವಾರು ಪ್ರಮುಖ ನಾಯಕರು, ಗ್ರೀಕರ ನಾಯಕರು ಪ್ರಮುಖರಾಗಿ ತಮ್ಮ ಗ್ರಂಥದಲ್ಲಿ ಭಾರತದ ವಾಯುವ್ಯ ಪ್ರದೇಶದ ಒಂದು ಇತಿಹಾಸವನ್ನು ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂಥದ್ದು. ಮತ್ತೆ ಭಾರತದಲ್ಲಿ ಗ್ರೀಕರು ಮತ್ತು ರೋಮನರು ಯಾವ ರೀತಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾ ಇದ್ರು ಎಂಬುದರ ಇತಿಹಾಸವನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ವಿದೇಶಿಯರ ಬರವಣಿಗೆಯ ಮೂಲಕ ತಿಳಿಯೋದಕ್ಕೆ ಸಾಧ್ಯ ಆಗುವಂಥದ್ದು. ಅವರು ಬರೆದಿರುವಂತಹ ಅನೇಕ ಕೃತಿಗಳ ಒಂದು ಪರಿಚಯವನ್ನು ನಾವು ನೋಡ್ಬೋದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಮತ್ತೊಂದು ಯಾವುದಪ್ಪ ಅಂತ ಹೇಳಿದ್ರೆ ಮೆಗಸ್ತಾನಿಸನ ಇಂಡಿಕಾ. ಮೆಗಸ್ತಾನಿಸನ ಇಂಡಿಕಾವು ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂಥದ್ದು. ಇದು ಆಸ್ಥಾನದಲ್ಲಿ ಇದ್ದುಕೊಂಡು ಅಥವಾ ಅಲ್ಲಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಅನೇಕ ಇತಿಹಾಸ ತಜ್ಞರು ಭಾರತಕ್ಕೆ ಸಂದರ್ಶನವನ್ನು ಮಾಡಿ ಅಂದಿನ ಕಾಲದ ಪ್ರಮುಖ ಅವರ ಬರವಣಿಗೆಯ ಮೂಲಕ, ಗ್ರಂಥಗಳ ಮೂಲಕ ತಮ್ಮದೇ ಆದಂಥ ಇತಿಹಾಸದ ಬೆಳಕನ್ನು ಚೆಲ್ಲಿದ್ದಾರೆ. ಅಂದಿನ ಕಾಲದ ರಾಜಕೀಯ, ಅಂದಿನ ಕಾಲದ ಸಾಮಾಜಿಕ ವ್ಯವಸ್ಥೆ, ಅಂದಿನ ಕಾಲದ ಧಾರ್ಮಿಕ ವ್ಯವಸ್ಥೆ, ಅಂದಿನ ಕಾಲದ ಕಥಾ ಚಿತ್ರಾವಳಿಗಳನ್ನು ನಿರ್ಮಿಸುವಂಥ ಕೆಲಸವನ್ನು ಈ ವಿದೇಶಿ ಪ್ರವಾಸಿಗರು ಭಾರತವನ್ನು ಕಂಡಂತಹ ಸಂದರ್ಭದಲ್ಲಿ ಅವರು ನೋಡಿದಂತಹ ಒಂದು ದೃಶ್ಯಾವಳಿಗಳನ್ನು, ಅವರು ಕಂಡಂತಹ ದೃಶ್ಯಾವಳಿಗಳನ್ನು ತಮ್ಮ ಕಥನದಲ್ಲಿ ಅಥವಾ ತಮ್ಮ ಮೂಲ ಗ್ರಂಥದಲ್ಲಿ ಬರೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇಂಥ ಒಂದು ಬರೆಯುವಂಥ ಪ್ರಯತ್ನವನ್ನು ಮಾಡಿದ್ದರಿಂದಲೇ ನಮಗೆ ಇತಿಹಾಸದ ಒಂದು ರಚನೆ ಮಾಡೋದಕ್ಕೆ, ಇತಿಹಾಸದ ಅಧ್ಯಯನವನ್ನು ಮಾಡೋದಕ್ಕೆ ಪ್ರಮುಖವಾದಂಥ ಸಾಧನಗಳಾಗಿ ಗ್ರಂಥಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಆದ್ದರಿಂದ ವಿದೇಶಿ ಬರವಣಿಗೆಗಳ ಪಾತ್ರವು ಕೂಡ ಬಹಳ ಮುಖ್ಯವಾದಂಥದ್ದು. ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ, ಆಧಾರಗಳಲ್ಲಿ ಇತಿಹಾಸವನ್ನು ತಿಳಿಯಬೇಕಾದರೆ ನಾವು ಬರೆದು ಬಿಟ್ಟು ಹೋಗಿರುವಂತಹ ಗ್ರಂಥಗಳು ಕೂಡ ಬಹಳ ಮುಖ್ಯವಾದಂಥದ್ದು. ಭಾರತವನ್ನು ಕಂಡು ಸಂದರ್ಶನವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಅವರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವರು ಕಣ್ಣಾರೆ ಕಂಡಂತಹ, ಕಿವಿಯಾರ ಕೇಳಿದಂತಹ ಹಲವಾರು ವಿಚಾರಗಳನ್ನು ಸಂಗ್ರಹಿಸಿ ತಮ್ಮ ಬರವಣಿಗೆಯ ರೂಪದಲ್ಲಿ ಬರೆದು ಗ್ರಂಥಗಳನ್ನು ಇಟ್ಟು ಹೋಗಿರುವಂಥದ್ದು. ಇವೆಲ್ಲವೂ ಕೂಡ ಅಮೂಲ್ಯವಾದಂಥ ಅಂಶಗಳು. ಒಂದು ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಗ್ರಂಥಗಳ ಪಾತ್ರವು ಕೂಡ ಮತ್ತು ವಿದೇಶಿ ಪ್ರವಾಸಿಗರ ಒಂದು ಆಚರಣೆಗಳು, ಅವರ ಅವಲೋಕನಗಳು, ಅವರ ಚಿಂತನೆಗಳು ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಇದರಲ್ಲಿ ವಿದೇಶಿ ಬರವಣಿಗೆಯ ಜೊತೆಯಲ್ಲಿ ಮತ್ತೊಂದು ಪಾಯಿಂಟ್ ಯಾವುದಪ್ಪ ನಮಗೆ ಅಂತ ಹೇಳಿದ್ರೆ, ಸಾಹಿತ್ಯಾತ್ಮಕ ಆಧಾರಗಳನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ದೇಶೀಯ ಮತ್ತು ವಿದೇಶಿ ಬರವಣಿಗೆಗಳ ಆಧಾರಗಳ ಒಂದು ಪ್ರಮುಖ ಸ್ಥಿತಿಯನ್ನು ನಾವು ತಿಳ್ಕೊಂಡ್ವಿ. ಅವುಗಳಿಂದ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಅಂದಿನ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ರಾಜ ಮಹಾರಾಜರುಗಳಿಗೆ ಸಂಬಂಧಿಸಿದಂಥ ಅವಲೋಕನವನ್ನು ತಿಳ್ಕೊಳ್ಳೋದಕ್ಕೆ ಇವೆಲ್ಲ ವಿಚಾರಗಳು ನಮಗೆ ಸಹಾಯಕ ಆಗಿದೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೇನೆ. ಮೊದಲಿಗೆ ಭಾರತದ ಇತಿಹಾಸವನ್ನು ಅರಿಯಲು ಆಧಾರಗಳು ಬಹಳ ಮುಖ್ಯ ಅಂತೇಳಿ ನೀವು ತಿಳ್ಕೋಬೇಕು. ಮತ್ತೆ ಆಧಾರಗಳನ್ನು ನಾವು 2 ಭಾಗಗಳಾಗಿ ನೋಡಿದ್ವಿ. ಅದರಲ್ಲಿ ದೇಶೀಯ ಆಧಾರ, ಮತ್ತೊಂದು ಪುರಾತತ್ವ ಆಧಾರ ಅಂತೇಳಿ. ಮೊದಲಿಗೆ ಈಗ ತಿಳಿಸ್ಕೊಟ್ಟಿರುವಂಥದ್ದು ನಾನು ನಿಮಗೆ ದೇಶೀಯ ಆಧಾರದಲ್ಲಿ 2 ಅಂಶ, ದೇಶೀಯ ಮತ್ತು ಅದರಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನಾವು ನೋಡಿದಾಗ ಬರವಣಿಗೆಯ ರೂಪದಲ್ಲಿ ಇರ್ತಕ್ಕಂಥ ಅಂಶಗಳನ್ನೇ ಸಾಹಿತ್ಯಾತ್ಮಕ ಅಂಶಗಳು ಅಂತ ಹೇಳಿ ಕರೆಯುವಂಥದ್ದು. ಅದರಲ್ಲಿ ಈಗ ನಾವು ದೇಶೀಯ ಮತ್ತು ವಿದೇಶಿಯವನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಅದೇ ರೀತಿ ಮುಂದುವರೆದಂಥ ಒಂದು ಭಾಗದಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಪುರಾತತ್ವ ಆಧಾರಗಳು ಅಥವಾ ಪ್ರಾರ್ಥನಾ ಶಾಸ್ತ್ರದ ಆಧಾರಗಳು ಬಹಳ ಮುಖ್ಯವಾದಂಥ ಪಾತ್ರವನ್ನ ನಿರ್ವಹಿಸುವಂಥದ್ದನ್ನ ನಾವು ಕಾಣ್ತೀವಿ. ಹಾಗಾದ್ರೆ ಏನು ಪುರಾತತ್ವ ಆಧಾರಗಳು ಅಂದಾಗ ಏನು ಅಂಶಗಳನ್ನ ನಾವು ನೋಡ್ತೀವಿ? ಮೊದಲಿಗೆ ನಾವು ಅದರಲ್ಲಿ ಪುರಾತತ್ವ ಆಧಾರಗಳಲ್ಲಿ 4 ಅಂಶಗಳ ಪರಿಚಯವನ್ನು ಮಾಡ್ಕೊಂಡ್ವಿ. ಅದು ಯಾವುದು? ಭೂ ಸಂಶೋಧನೆ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಅಂತೇಳಿ. ಈಗ ಒಂದೊಂದಾಗಿ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನ ತಿಳ್ಕೊಳ್ಳೋಣ. ಕ್ರಿಸ್ತಶಕ 1906ರಲ್ಲಿ ಈಗಾಗಲೇ ನಾವು ನೋಡಿದಾಗೆ ಇದರಲ್ಲಿ ಪುರಾತತ್ವ ಆಧಾರಗಳನ್ನು ಕೇಂದ್ರ ಇಲಾಖೆಯ ಸ್ಥಾಪನೆ ಮಾಡಿರುವಂಥ ಸಂದರ್ಭದಲ್ಲಿ ಈ ಎಲ್ಲ ಆಯಕಟ್ಟುಗಳ ಆಯಾಮಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲಿಗೆ ನಾವು ಸಂಶೋಧನೆ, ಭೂ ಸಂಶೋಧನೆ ಅಂದರೆ ಅಂತ ಹೇಳಿದ್ರೆ ಏನು? ಭೂ ಸಂಶೋಧನೆ ಭೂಮಿಯ ಒಳಗೆ ಉದುಗಿ ಹೋಗಿರುವಂತಹ ಅಂಶಗಳನ್ನು ಹೊರತೆಗೆದು
ವಸ್ತುಗಳನ್ನು ಹೊರತೆಗೆದು ಅವುಗಳನ್ನು ಅಧ್ಯಯನ ಮಾಡೋದಕ್ಕೆ ನಾವು ಭೂ ಸಂಶೋಧನೆ ಅಂತ ಕರಿತೀವಿ. ಯಾಕೆ ಭೂಮಿ ಒಳಗಿತ್ತು ಅಂದರೆ ಒಂದು ವಂಶ ಪಾರಂಪರ್ಯವಾಗಿ ಆಳ್ವಿಕೆ ಮಾಡ್ತಿದ್ದಂಥ ರಾಜಮನೆತನ ಯಾವುದೋ ಒಂದು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ವಾತಾವರಣ ಇರ್ಬೋದು, ಅಥವಾ ಅಲ್ಲಿ ಸಂಭವಿಸಿದಂತಹ ಬಿರುಗಾಳಿ ಆಗಿರ್ಬೋದು, ಅಥವಾ ಅಲ್ಲಿ ಸಂಬಂಧಿಸಿದಂತಹ ಭೂಕಂಪ ಆಗಿರ್ಬೋದು, ಅಲ್ಲಿ ಆ ಸಾಮ್ರಾಜ್ಯ ಮುಳುಗಿ ಹೋಗಿರ್ಬೋದು. ಆಗ ಆ ಸಂದರ್ಭದಲ್ಲಿ ಕೆಲವು ವಸ್ತುಗಳು ಅಲ್ಲಿ ಉದುಗಿ ಹೋಗಿರ್ತವೆ. ಆಗ ಭೂಮಿಯನ್ನು ಅಗೆದು ತೆಗೆದು ಅಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಹೊರತೆಗೆದು ಅದನ್ನು ಸಂಶೋಧನೆ ಮಾಡುವಂಥ ನಿಟ್ಟಿನಲ್ಲಿ ಹಲವಾರು ಅಂಶಗಳು ಬೆಳಕಿಗೆ ಬಂದಿರುವಂಥದ್ದನ್ನು ನಾವು ಭೂ ಸಂಶೋಧನೆ ಅಂತೇಳಿ ಕರೆಯುವಂಥದ್ದು. ಹಾಗೆ ನಮಗೆ ಎಲ್ಲಿ ಭೂ ಸಂಶೋಧನೆಯಲ್ಲಿ ಸಿಕ್ಕಿರುವಂಥ ಅಂಶಗಳು ಏನು ಅಂತ ಹೇಳಿದ್ರೆ, ನಮಗೆ ಸಿಕ್ಕಿರುವಂಥದ್ದು ಹರಪ್ಪ ಕಾಲದಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸಿಂಧೂ ಬಯಲಿನ ನಾಗರಿಕತೆಯನ್ನ ಕಂಡುಹಿಡಿದಂಥ ಸಂದರ್ಭದಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಏನು ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ತಿಳ್ಕೊಂಡ್ರಿ ಅಂತ ಹೇಳಿದಾಗ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸಾಂಚಿ ಮತ್ತು ಪಾಟ್ನಾದಲ್ಲಿ ಭೂಮಿಯಲ್ಲಿ ಉದುಗಿ ಹೋಗಿರುವಂಥ ಅಂಶಗಳನ್ನು ಗುರುತಿಸುವಂಥ ಅಂಶಗಳನ್ನು ನಾವು ಕಾಣ್ತೀವಿ. ಸಾಂಚಿ ಮತ್ತು ಪಾಟ್ನಾ ಅಂತ ಹೇಳಿದ್ರೆ ಹರಪ್ಪ ಸಂಸ್ಕೃತಿ ಸುಮಾರು 1922ರಲ್ಲಿ ಇದನ್ನ ಹರಪ್ಪ ಸಂಸ್ಕೃತಿಯನ್ನ ಕಂಡುಹಿಡಿತಾರೆ. ಹರಪ್ಪ ಸಂಸ್ಕೃತಿಯನ್ನ 1922ರಲ್ಲಿ ಕಂಡುಹಿಡಿದಂಥ ಸಂದರ್ಭದಲ್ಲಿ ಭೂ ಸಂಶೋಧನೆಯ ಮಹತ್ವವನ್ನ ತಿಳಿಯುವಂಥ ಸಾಧನೆಯನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾಲಗಣನೆಯಿಂದ ಈ ಸಂಸ್ಕೃತಿಯನ್ನ ಆರ್ಯರಿಂದ ತಿಳಿಯುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಪ್ರಾರಂಭವಾಗಿರುವಂಥದ್ದನ್ನ ನಾವು ಕಾಣ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಹಲವಾರು ಸ್ಥಳಗಳು ಭೂ ಸಂಶೋಧನೆಯ ಮೂಲಕ ನಮ್ಗೆ ದೊರೆತಿದೆ. ಯಾವುದು ಅನ್ನೋದಾದ್ರೆ ಲೋಥಾಲ್, ಗುಜರಾತ್ ಮತ್ತು ಈ ಸ್ಥಳಗಳಲ್ಲಿ ಅನೇಕ ಗುಹೆಗಳಲ್ಲಿ ಅನೇಕ ಸಾಂಚಿ ಸ್ತೂಪಗಳು, ಸಂಸ್ಕೃತಿ ಮತ್ತು ಇವುಗಳಲ್ಲಿ ಇರ್ತಕ್ಕಂತಹ ನಡೆಸಿದಂತಹ ಸಂಶೋಧನೆ ಬಹಳ ಮುಖ್ಯವಾದಂಥದ್ದು. ಎಲ್ಲೆಲ್ಲಿ ಲೋಥಾಲ್, ಗುಜರಾತ್ ಮತ್ತು ಇನ್ನಿತರ ಸ್ಥಳಗಳಲ್ಲಿ ಸಂಶೋಧನೆಯನ್ನು ಕೈಗೊಳ್ಳುವುದರ ಮೂಲಕ ಭೂಮಿಯಲ್ಲಿ ಹೊರತೆಗೆದಂಥ ಅಂಶಗಳನ್ನು ಕಾಲಗಣನೆಯನ್ನು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಅನೇಕ ಒಂದು ನಾಗರಿಕತೆಗಳು ಬೆಳಕಿಗೆ ಬಂದಿರುವಂಥದ್ದು ಕೂಡ ಭೂ ಸಂಶೋಧನೆಯ ಮೂಲಕ ಕೈಗೊಂಡಂಥ ಅಂಶಗಳನ್ನು ನಾವು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಭೂ ಸಂಶೋಧನೆ ಕೂಡ ಬಹಳ ಮುಖ್ಯವಾಗಿ ನಮಗೆ ಭಾರತದ ಇತಿಹಾಸವನ್ನು ಅರಿಯುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಅನೇಕ ಏಷ್ಯಾ ರಾಷ್ಟ್ರಗಳಲ್ಲೂ ಕೂಡ ಅನೇಕ ಉತ್ಖನನವನ್ನು ಕೈಗೊಳ್ಳುವಂತಹ ಹರಪ್ಪ ಸಂಸ್ಕೃತಿ ಉದ್ದಗಲಕ್ಕೂ ಕೂಡ ಜರುಗಿರುವಂತಹ ಅಥವಾ ಉದ್ದಗಲಕ್ಕೂ ಕೂಡ ಸಂಶೋಧನೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಸಂಶೋಧನಾತ್ಮಕವಾಗಿ ಕೈಗೊಂಡಂತಹ ನಿಖರವಾದಂಥ ಸ್ಥಳಗಳು ಸಿಕ್ಕಿರುವಂಥದ್ದು, ಮತ್ತೆ ಅಲ್ಲಿ ಅವರು ಬಿಟ್ಟು ಹೋಗಿರುವಂತಹ ಕುರುಹುಗಳು ಸಿಕ್ಕಿರುವಂಥದ್ದು, ಸಮಾಧಿಗಳು ಸಿಕ್ಕಿರುವಂಥದ್ದು, ಗೋರಿಗಳು ಸಿಕ್ಕಿರುವಂಥದ್ದು ಮತ್ತು ಗೋರಿಗಳಲ್ಲಿ ಅವರು ಹುದುಗಿ ಹೋಗಿರುವಂತಹ ಅಂಶಗಳು ಸಿಕ್ಕಿರುವಂಥದ್ದು. ಆಗ ನಮಗೆ ಯಾರ ಕಾಲದ್ದು ಮತ್ತು ಯಾವ ಅಂಶಗಳು ದೊರಕಿವೆ, ಅದು ಯಾರ ರಾಜರಿಕ ಕಾಲಕ್ಕೆ ಸಂಬಂಧಪಟ್ಟಂಥದ್ದು, ಈ ಎಲ್ಲ ಕುರುಹುಗಳನ್ನು ಬಿಟ್ಟಿದ್ದು ಹೋಗಿದ್ದರಿಂದ ನಮಗೆ ಭೂ ಸಂಶೋಧನೆ ಕೈಗೊಂಡಿದ್ದರಿಂದ ಇತಿಹಾಸವನ್ನು ಬಹುಬೇಗನೆ ಅರ್ಥ ಮಾಡಿಕೊಳ್ಳಲು ಸಿಕ್ಕಿರುವಂಥ ಆಯಾಮ ಅಂತ ಹೇಳಿದ್ರೆ ಭೂ ಸಂಶೋಧನೆ ಪ್ರಮುಖವಾದಂಥದ್ದು. ನಂತರ ಮತ್ತೊಂದು ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ, ಭೂ ಸಂಶೋಧನೆಯಲ್ಲಿ ಪ್ರಮುಖವಾದಂಥ ಅಂಶಗಳಲ್ಲಿ ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಶಾಸನಗಳು. ಶಾಸನದ ಆಧಾರಗಳು ಕೂಡ ಬಹಳ ಮುಖ್ಯವಾದಂಥದ್ದು. ಶಾಸನಗಳು ಅಂದಾಗ ಏನಪ್ಪಾ ಅಂತ ಹೇಳಿದ್ರೆ, ಪ್ರಾಚೀನ ಭಾರತದ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರಮುಖವಾಗಿ ಶಾಸನಗಳು ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತವೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಯಾರನ್ನ ಕರಿತೀವಿ ಶಾಸನಗಳ ಪಿತಾಮಹ ಅಂತ ಹೇಳಿದ್ರೆ ಅಶೋಕನನ್ನ ಕರಿತೀವಿ. ಅಶೋಕನನ್ನ ಶಾಸನಗಳ ಪಿತಾಮಹ, ದೇವನಾಪ್ರಿಯ ಅಶೋಕ ಅಂತೇಳಿ ಆ ಶಾಸನಗಳನ್ನು ಅಧ್ಯಯನ ಮಾಡೋದ್ರಿಂದಲೇ ಅವರಿಗೆ ಕೊಟ್ಟಂತ ಬಿರುದು ಕೂಡ ನಮಗೆ ಅಲ್ಲಿ ದೊರೆತಿರುವಂಥದ್ದನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಶಾಸನಗಳನ್ನು ಎಲ್ಲಿ ಬರಿತಾ ಇದ್ರು, ಯಾವ ರೀತಿ ಬರಿತಾ ಇದ್ರು? ತಾಮ್ರದ ತಗಡಿನ ಮೇಲೆ ಅವರು ಬರವಣಿಗೆಯನ್ನು ಬರಿತಾ ಇದ್ರು. ಇಂದಿನ ಕಾಲದಲ್ಲಿ ಕಲ್ಲಿನ ಗೋಡೆಗಳ ಮೇಲೆ ಬರಿತಾ ಇದ್ರು ಶಾಸನಗಳನ್ನ. ಅದೇ ರೀತಿ ಬಂಡೆಗಳ ಮೇಲೆ ಬರಿತಾ ಇದ್ರು, ಸ್ಥಿಲಾ ಸ್ತಂಭಗಳ ಮೇಲೆ ಬರಿತಾ ಇದ್ರು. ಅವರ ಜೀವನ, ಸಾಧನೆ ಮತ್ತು ಅವರು ಕೈಗೊಂಡಂತಹ ಕೆಲಸ ಕಾರ್ಯಗಳ ಒಂದು ವೈಖರಿಯನ್ನು ತಿಳಿಸುವಂತಹ ಪ್ರಯತ್ನವನ್ನ ಮತ್ತು ಅಂದಿನ ಕಾಲದ ಆಡಳಿತ ವೈಖರಿಯನ್ನು ತಿಳಿಯುವಂತಹ ಪ್ರಯತ್ನವನ್ನ ಆ ಶಾಸನಗಳ ಮೂಲಕ ತಮ್ಮ ಬರವಣಿಗೆಯ ಸಾಧನೆಯನ್ನ ತೋರಿಸ್ತಾ ಇದ್ರು. ಹಾಗಾದ್ರೆ ಯಾವ ಬರವಣಿಗೆ ಸಿಕ್ಕಿರಬೇಕು ಅಂತ ಹೇಳಿದಾಗ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಹೇಳಿದ್ರೆ ಹಲ್ಮಿಡಿ ಶಾಸನ. ಕನ್ನಡದಲ್ಲಿ ಕವಿರಾಜ ಮಾರ್ಗ ಒಂದು ಇತಿಹಾಸವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಲ್ಮಿಡಿ ಶಾಸನ ಪ್ರಮುಖವಾದಂತಹ ಹಳೆಯ ಒಂದು ಶಾಸನ.
ಮೊಟ್ಟ ಮೊದಲಿಗೆ ಭಾರತದಲ್ಲಿ ಸಿಕ್ಕಂತಹ ಅಲ್ಮಿಡಿ ಶಾಸನವನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಕೂಡ ಅನೇಕ ಭಾಷೆಗಳಲ್ಲಿ ಅವರು ಬರೆದಿದ್ದಾರೆ. ಸಂಸ್ಕೃತ ಭಾಷೆಯಲ್ಲಿ, ಪಾಳಿ ಭಾಷೆಯಲ್ಲಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಿ, ಹೀಗೆ ಹಲವಾರು ಭಾಷೆಗಳಲ್ಲಿ ಕಂಡು ಬಂದಿರುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಆ ಶಾಸನ ಅಂತ ಹೇಳಿದ್ರೆ ಈ ಶಾಸನಗಳು. ಈ ಶಾಸನಗಳು ಆಯಾ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಧಾರೆಯನ್ನು, ಭಾಷೆಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದರಿಂದ ಇಂಥವರ ಕಾಲದಲ್ಲಿ ಯಾವ ಸಂಸ್ಕೃತಿ ಇತ್ತು, ಯಾವ ಭಾಷೆಗಳಿತ್ತು, ಮತ್ತು ಯಾರ ಕಾಲದಲ್ಲಿ ಕನ್ನಡ ಹೆಚ್ಚವಾಗಿ ಬಳಕೆ ಆಗ್ತಾ ಇತ್ತು, ಮತ್ತು ಯಾರ ಕಾಲದಲ್ಲಿ ತಮಿಳು ಹೆಚ್ಚಾಗಿ ಬಳಕೆ ಆಗ್ತಾ ಇತ್ತು, ಮಲಯಾಳಿ ಬಳಕೆ ಆಗ್ತಾ ಇತ್ತು, ಮತ್ತು ಪಾಳಿ ಸಂಸ್ಕೃತಿ ಭಾಷೆ ಈಗಾಗಲೇ ಅಶೋಕನ ಕಾಲದಲ್ಲಿ ಬ್ರಾಹ್ಮಿ ಸಂಸ್ಕೃತಿಯನ್ನು ಬಳಸುವಂಥದ್ದು, ಇವೆಲ್ಲವೂ ಕೂಡ ಅವನ ಕಾಲದಲ್ಲಿ ಕಾಣೋದರಿಂದ ನಾವು ಅವನನ್ನೇ ನಾವು ಶಾಸನಗಳ ಪಿತಾಮಹ ಅಂತಲೂ ಸಹ ಕರೆಯೋದಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಾಗಿ ಅನೇಕ ಸರ್ಕಾರದ ಶಾಸನಗಳು, ಖಾಸಗಿ ಶಾಸನಗಳು, ದಾಖಲೆಗಳು, ಆಸ್ಥಾನದಲ್ಲಿ ಇದ್ದುಕೊಂಡಂಥ ಕವಿಗಳು ಈ ಎಲ್ಲ ಕೆಲಸಗಳನ್ನು ನಿರ್ವಹಿಸುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಅಲಹಾಬಾದ್ ಸ್ತಂಭ ಶಾಸನ, ಸಮುದ್ರಗುಪ್ತನ ಕಾಲದಲ್ಲಿ ಅಲಹಾಬಾದ್ ಸ್ತಂಭ ಶಾಸನವು ಕೂಡ ಅವನ ಕಾಲಕ್ಕೆ ಸಂಬಂಧಪಟ್ಟಂತಹ ಜೀವನ ಮತ್ತು ಸಾಧನೆಯನ್ನು ಆ ಸ್ತಂಭ ಶಾಸನದ ಮೇಲೆ ಕೆತ್ತನೆಯನ್ನು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಪುಲಕೇಶಿಗೆ ಸಂಬಂಧಪಟ್ಟಂತಹ ಐಹೊಳೆ ಶಾಸನ, ಇದು ಕೂಡ ಅವರ ಕಾಲಕ್ಕೆ ಸಂಬಂಧಪಟ್ಟಂತಹ ಪುಲಕೇಶಿಯ ಜೀವನ ಮತ್ತು ಸಾಧನೆ, ಅವರ ಮೂಲ ಸಂಸ್ಕೃತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇತ್ತು. ಹೀಗೆ ಕುಸ್ತವರ್ಮನ ತಾಳಗುಂದ ಶಾಸನ, ಹೀಗೆ ಹಲವಾರು ಶಾಸನಗಳು ಕೂಡ ಭಾರತದ ಇತಿಹಾಸದ ಸಂಸ್ಕೃತಿಯನ್ನು ತಿಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂಥದ್ದನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಅಂಶಕ್ಕೆ ನಾವು ಬಂದಾಗ ಈ ಒಂದು ಮೊದಲನೇದು ನಾವು ಭೂ ಸಂಶೋಧನೆ ಬಗ್ಗೆ ತಿಳ್ಕೊಂಡ್ವಿ, ಎರಡನೇದು ಶಾಸನಗಳ ಪರಿಚಯ ಆಯಿತು. ಮತ್ತೊಂದು ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾಣ್ಯಗಳು. ನಾಣ್ಯಗಳನ್ನು ತಿಳಿಯೋದ್ರಿಂದ ಏನನ್ನ ನೀವು ಅಧ್ಯಯನ ಮಾಡ್ತೀರಾ ಅಂತ ಹೇಳಿದಾಗ ನಾಣ್ಯಗಳ ಮೂಲಕ ಆರ್ಥಿಕ ಇತಿಹಾಸವನ್ನು ತಿಳಿಯಲು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ನಾಣ್ಯಗಳ ಮೂಲಕ ಆರ್ಥಿಕ ಇತಿಹಾಸವನ್ನು ತಿಳಿಯುವಲ್ಲಿ ಪ್ರಮುಖ ಪಾತ್ರವನ್ನು ತಿಳಿಯುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅವರ ಕಾಲಕ್ಕೆ ಸಂಬಂಧಪಟ್ಟಂತಹ ಕಾಲಗಣನೆ, ವರ್ಷ, ಮತ್ತು ಅವರ ಕಾಲಕ್ಕೆ ಸಂಬಂಧಪಟ್ಟಂತಹ ರಾಜರ ಹೆಸರು, ಅವರ ಬಿರುದುಗಳು, ಇವೆಲ್ಲವನ್ನು ಕೂಡ ಲಾಂಛನವನ್ನು ಮಾಡ್ತಾ ಇದ್ರು, ನಾಣ್ಯಗಳ ಮೇಲೆ ಬರೆಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದರಿಂದ ಅಂದಿನ ಕಾಲದ ರಾಜರುಗಳು ಅಚ್ಚು ಹಾಕಿಸಿದ ನಾಣ್ಯಗಳನ್ನು ನಾವು ಅಧ್ಯಯನ ಮಾಡಿದಾಗ ಅವರ ಆರ್ಥಿಕ ಸ್ಥಿತಿ ಹೇಗಿತ್ತು, ಅವರ ಇತಿಹಾಸ ಹೇಗಿತ್ತು ಎಂಬುದನ್ನು ತಿಳಿಯುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇತ್ತು. ಇಂತಹ ಒಂದು ನಾಣ್ಯಗಳು ಗುಪ್ತರ ಕಾಲದಲ್ಲಿ ಹೆಚ್ಚಾಗಿ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ, ಮೌರ್ಯರ ಕಾಲದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಗುಪ್ತರ ಕಾಲದಲ್ಲಿ ಅನೇಕ ರೀತಿಯ ನಾಣ್ಯಗಳನ್ನು ಕೂಡ ಅಚ್ಚು ಹಾಕಿಸಿರುವಂಥದ್ದು, ಅವರ ಲಾಂಛನವನ್ನು ಅಚ್ಚು ಹಾಕಿಸಿರುವಂಥದ್ದನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಇತಿಹಾಸದ ಅಧ್ಯಯನವನ್ನು ನಾವು ಮಾಡೋ ದೃಷ್ಟಿಯಿಂದ ನಾವು ನೋಡಿದಾಗ ಆಧಾರಗಳಲ್ಲಿ ಒಂದು ನಾಣ್ಯಗಳ ಪರಿಚಯವು ಕೂಡ ಅಷ್ಟೇ ಬಹಳ ಮುಖ್ಯವಾದಂಥದ್ದು ಅಂತೇಳಿ ಈ ಇತಿಹಾಸವನ್ನು ನಾವು ತಿಳಿಯಬಹುದು. ನಂತರ ಕೊನೆಯದಾಗಿ ಹೇಳೋದಾದರೆ ಸ್ಮಾರಕಗಳು. ಭಾರತದ ಇತಿಹಾಸ ಸಂಸ್ಕೃತಿಯನ್ನು ಸಾರುವಲ್ಲಿ ಸ್ಮಾರಕಗಳ ಪಾತ್ರವೂ ಕೂಡ ಬಹಳ ಮುಖ್ಯವಾದಂಥದ್ದು. ಸ್ಮಾರಕಗಳು ಅಂದಾಗ ನೀವು ತಿಳ್ಕೋಬೇಕು, ದೇವಾಲಯಗಳು, ಕಟ್ಟಡಗಳು, ಕೋಟೆ ಕೊತ್ತಲೆಗಳು, ದೇಗುಲಗಳು, ಇವೆಲ್ಲವೂ ಕೂಡ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸುವಂಥದ್ದು. ಅಂದಿನ ಕಾಲದ ಸಂಸ್ಕೃತಿಯನ್ನು ಆ ದೇವಾಲಯ ಗೋಡೆಗಳ ಮೇಲೆ ಚಿತ್ರಣ ಮಾಡಿರುವಂಥದ್ದು. ಅದೇ ರೀತಿ ಎಲ್ಲ ಅಂಶಗಳನ್ನು ಚಿತ್ರಕಲೆ, ಕಲೆ, ಸಂಗೀತ, ಇವೆಲ್ಲಕ್ಕೂ ಕೂಡ ಒತ್ತನ್ನು ನೀಡಿರುವಂಥದ್ದು ಕೂಡ ಸ್ಮಾರಕಗಳು. ನೀವು ಯಾವುದೇ ಒಂದು ದೇವಾಲಯವನ್ನು ನೀವು ವೀಕ್ಷಣೆ ಮಾಡಿ, ಉದಾಹರಣೆ ಬೇಲೂರು, ಹಳೆಬೀಡು, ಚೆನ್ನಕೇಶ್ವರ ದೇವಾಲಯ ನೋಡಿ, ಅದೇ ರೀತಿ ಅಜಂತ ಎಲ್ಲೋರ ಕಡೆ ನೋಡಿ, ಹಂಪಿಯಲ್ಲಿ ನೋಡಿ, ಹೀಗೆ ಹಲವಾರು ದೇವಾಲಯಗಳನ್ನು ನಾವು ಆಧಾರವಾಗಿ ಇಟ್ಕೊಂಡಾಗ ಅಲ್ಲಿನ ಒಂದು ಸಂಸ್ಕೃತಿಯನ್ನು ಸಾರುವಂಥ ಕೆಲಸವನ್ನು ಮಾಡ್ತೇವೆ. ಯಾವ ರಾಜ ಹೆಚ್ಚು ಚಿತ್ರಕಲೆಗೆ ಒತ್ತನ್ನು ನೀಡಿದ, ಕಲೆಗೆ ಹೆಚ್ಚು ಒತ್ತನ್ನು ನೀಡಿದ, ಸಂಗೀತಕ್ಕೆ ಯಾರು ಹೆಚ್ಚು ಒತ್ತನ್ನು ನೀಡಿದ್ರು, ಅದೇ ರೀತಿಯಾಗಿ ಪ್ರಮುಖವಾದಂತಹ ಒಂದು ಸಂಸ್ಕೃತಿಯನ್ನು ಸಾರುವಂತಹ ವಿಚಾರಗಳನ್ನು ನಾವು ನೋಡ್ತೇವೆ. ಮದಗಜಗಳ ಆ ಮದಗಜಗಳ ಒಂದು ಚಿತ್ರಣ ಆಗಿರ್ಬೋದು, ಮರಗಳ ಚಿತ್ರಣಗಳಾಗಿರ್ಬೋದು, ಸಾಲು ರೀತಿಯಲ್ಲಿ ಕುಳಿತಿರುವಂತಹ ದೃಶ್ಯಗಳಾಗಿರ್ಬೋದು, ಅಥವಾ ಹೂವಿನ ಗಿಡವೊಂದಲ್ಲಿ ಹೂವನ್ನು ಬಿಡಿಸುವಂತಹ ಮಹಿಳೆಯರು ಬಿಡಿಸುವಂಥ ಚಿತ್ರಣ ಆಗಿರ್ಬೋದು, ನರ್ತಕಿಯರ ಚಿತ್ರಣ ಆಗಿರ್ಬೋದು, ಅದೇ ರೀತಿಯಾಗಿ ಆನೆಗಳ ದರ್ಬಾರುಗಳು, ಕುದುರೆಗಳ ಅಶ್ವದಳ ದರ್ಬಾರು ಮಾಡುವಂಥ ಸಂದರ್ಭ, ಮಂತ್ರಿಗಳ ಸಮಾಲೋಚನೆ ಮಾಡುವಂಥ ಸಭಾಂಗಣ, ಇವೆಲ್ಲವನ್ನ ನಾವು ನೋಡಿದಾಗ
ಸ್ಮಾರಕಗಳು ಕೂಡ ಅಷ್ಟೇ ಬಹುಮುಖ್ಯವಾಗಿ ಈ ಅಧ್ಯಯನವನ್ನು ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಸಹಕಾರಿಯಾಗಿದೆ ಎಂಬುದನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಸಾವಿರಾರು ದೇವಾಲಯಗಳು, ಸಾವಿರಾರು ಕಟ್ಟಡಗಳು, ಸಾವಿರಾರು ಕೋಟೆ ಕೊತ್ತಲೆಗಳನ್ನು ಸಂಶೋಧನೆಯ ಮೂಲಕ ಹೊರತೆಗೆದು ಅವುಗಳ ಇತಿಹಾಸದ ಪುಟದಲ್ಲಿ ಸೇರಿಸಿರುವಂಥದ್ದು ಕೂಡ ತಮ್ಮೆಲ್ಲರ ಗಮನಕ್ಕೂ ಕೂಡ ಇದೆ ಮತ್ತು ಅಧ್ಯಯನ ಪುಟದಲ್ಲಿ ಕೂಡ ಸೇರಿರುವಂಥದ್ದಿದೆ. ಇದೆಲ್ಲವನ್ನು ಕೂಡ ನೀವು ತಿಳ್ಕೋಬೇಕಾಗಿದೆ. ನಿಮಗೆ 15 ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಭಾರತದ ಇತಿಹಾಸದ ಅಧ್ಯಯನದ ಸಂಸ್ಕೃತಿಯನ್ನು ತಿಳಿಯಬೇಕಾದ್ರೆ ಇರ್ತಕ್ಕಂತಹ ಆಧಾರಗಳು ಯಾವ್ಯಾವು? ಆಧಾರಗಳಲ್ಲಿ ಯಾವುದು? ದೇಶೀಯ ಆಧಾರ ಮತ್ತು ಪುರಾತತ್ವ ಆಧಾರ, 2 ಅಂಶಗಳನ್ನು ನಾನು ಇಂದಿನ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಮತ್ತೆ ಮುಂದುವರೆದ ಭಾಗವನ್ನು ನಂತರದ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.